1966 ಗೌರವಯುತ ಆಹಾರ ನಾಗರಿಕ ಸರಬರಾಜು ಸಚಿವರನ್ನು ಕೇಳಿ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಹೇಳ್ತಾರೆ ಅಧ್ಯಕ್ಷರೇ, ಇವರು ಏನು ಇವತ್ತು ನಾವು ರೇಷನ್ ಕಾರ್ಡ್ ಕೊಡಲಿಕ್ಕೆ ಎಷ್ಟು ಖರೀದಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಇಲ್ಲಿ ಹೇಳ್ತಾರೆ ಅಧ್ಯಕ್ಷರೇ, ರಾಜ್ಯದಲ್ಲಿ ನಾರಾಯಣಸ್ವಾಮಿ ಬಗ್ಗೆ ಏನಾದರೂ ಮಂತ್ರಿ ಆಗ್ಬೇಕಲ್ಲ, ಇವರು ಬೈಯ ಕೇಳಿದಾಗ ನಾರಾಯಣಸ್ವಾಮಿ ಮಂತ್ರಿ ಆಗ್ಬೇಕು ಬೇಡ, ಮಂತ್ರಿ ಆಗ್ಬೇಕು ನಾರಾಯಣಸ್ವಾಮಿ, ನಾರಾಯಣಸ್ವಾಮಿ ಮಂತ್ರಿ ಆಗ್ಬೇಕು, ಅವ್ರು ಹೋರಾಟ, ಅವ್ರು ಮಾಡೋದು ನಾರಾಯಣಸ್ವಾಮಿ ಮಂತ್ರಿ ಆಗ್ಬೇಕು, ಅವ್ರು ಮಾಡೋದು ಅಪ್ಡೇಟ್. ಟ್ಯಾಲೆಂಟ್ ಐತೆ, ಟ್ಯಾಲೆಂಟ್ ಐತೆ, ಟ್ಯಾಲೆಂಟ್ ಐತೆ, ಎಫಿಷಿಯನ್ಸಿ ಐತೆ, ಕ್ಲೀನ್ ಕ್ಲೀನ್ ನಾರಾಯಣಸ್ವಾಮಿ ಪಡಿತರ ಚೀಟಿದಾರರಿಗೆ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಅಂತ ಒಂದು ನ್ಯಾಯಬೆಲೆ ಅಂಗಡಿಗಳು ಕೂಡ ಆಹಾರ ಮೋಸ ಮಾಡ್ತಕ್ಕಂಥದ್ದು ರೇಷನ್ ಕಾರ್ಡ್ನವರಿಗೆ ಬಂಗಾರ ಬಂಗಾರ ಬಂಗಾರದ ನಾರಾಯಣಸ್ವಾಮಿ, ಏನು ಬಂಗಾರದ ನಾರಾಯಣಸ್ವಾಮಿ ಅವೆಲ್ಲವನ್ನು ಬಂಗಾರ ನೀನಪ್ಪ, ದಲಿತನ ಎಲ್ಲ ಅಂತ ಕಾಂಗ್ರೆಸ್ ಅವರುಗಳು, ಕಾಂಗ್ರೆಸ್ ದಲಿತದಿಂದ ತೆಗೆದುಬಿಟ್ಟ, ದಲಿತ ಅಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಾರೆ ಕಾಂಗ್ರೆಸ್ ಅವರು. ನಾರಾಯಣಸ್ವಾಮಿ ಅನ್ಯಾಯ ಸಹಿಸ್ಕೋಬೇಡಿ. ಅದು ಯಾವ ರೀತಿ ಮಾಡಿದ್ದಾರೆ ಯಾರಿಗೆ ಹೇಳ್ತೀರಾ ನೀವು? ದಲಿತರು ಯಾರು ಇಷ್ಟು ಕುಟುಂಬಕ್ಕೆ ಆದಾಯ ಮಿತಿ ಅಂತ ಮಾಡಿ ಕಾರ್ಡ್ಗಳನ್ನು ರದ್ದು ಮಾಡಿದಿರಿ ನೀವು ಅಧ್ಯಕ್ಷ. ಇದರಿಂದ ಬಹಳಷ್ಟು ಬಡವರಿಗೆ, ಯಾರು ಅವ್ರಿಗೆಲ್ಲರೂ ಕೂಡ ಅನ್ಯಾಯ ಆಗಿದೆ ಅಧ್ಯಕ್ಷ. ಯಾವ ರೀತಿ ಅಂದ್ರೆ ಇವತ್ತು ಆದಾಯ ಮಿತಿ, ಇವತ್ತು ಕೆಲಸ 20,000 ಸಂಬಳ ಬಂದ್ರೆ ಕನಿಷ್ಠ ಪಕ್ಷ ಅದಕ್ಕೆ 2,40,000 ರೂಪಾಯಿ ಆದಾಯ ಅಂತ ವಿಚಾರಾಗುತ್ತೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಒಬ್ಬ ಕೂಲಿ ಮಾಡ್ತಕ್ಕಂಥವನಿಗೆ ಇವತ್ತು ಸರ್ಕಾರ ತಾವೇನು ನಿಗದಿ ಮಾಡಿದ್ದೀರಿ, ಕೂಲಿಯ ನಿಗದಿ ಮಾಡಿದ್ದೀರಿ, ಆ ನಿಗದಿ ಮಾಡುವ ಮೊತ್ತಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಕೂಲಿ ಮಾಡುವವರು ಕೂಡ ಇವತ್ತು APL ಕೊಟ್ಟೋಗ್ತಾನೆ. ಇದು ಒಂದು ರೀತಿ ಬಡವರ ಮೇಲೆ ಮಾಡತಕ್ಕಂಥ ಶೋಷಣೆ ಮತ್ತು ಅನ್ಯಾಯ ಅಧ್ಯಕ್ಷರೇ. ಅಧ್ಯಕ್ಷ, ಅದಿಷ್ಟು ಹೇಳ್ತೀರಿ, ದಯಮಾಡಿ ನಿಮ್ಮ ಆದಾಯ ಮಿತಿಯನ್ನು ಹೆಚ್ಚು ಮಾಡಿ. ಯಾವತ್ತು ನೀವು ಕನಿಷ್ಠ ಕೂಲಿಯನ್ನು ನಿರ್ಧಾರ ಮಾಡಿದ್ದೀರೋ ಆ ಕನಿಷ್ಠ ಕೂಲಿಗೆ ಅನುಗುಣವಾಗಿ ಲೆಕ್ಕಾಚಾರ ಮಾಡಿದಾಗ ನಿಜವಾಗ್ಲೂ ಕೂಡ ಬಡವನಿಗೆ ಅನ್ಯಾಯ ಆಗ್ತಾ ಇದೆ. ಆ ಬಡವರಿಗೆ ಏನ್ ಅನ್ಯಾಯ ಆಗ್ತಿದೆ ಅದರ ಸರಿಪಡಿಸಲಿಕ್ಕೆ ನೀವು ಆದಾಯ ಮಿತಿಯನ್ನು ಹೆಚ್ಚು ಮಾಡಬೇಕು. ರೇಷನ್ ಕಾರ್ಡ್ ಆದಾಯ ನೆಪವೊಡ್ಡಿ ರದ್ದು ಮಾಡಿದಿರಲ್ಲ, ಆ ಎಲ್ಲ BPL ಕಾರ್ಡ್ಗಳನ್ನ, ಅಂತ್ಯೋದಯ ಕಾರ್ಡ್ಗಳನ್ನ ತಾವು ಮರುಪರಿಶೀಲನೆ ಮಾಡಿ ಈ ಬಡವರಿಗೆ ಮತ್ತೆ ಕಾರ್ಡ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತೀನಿ ಅಧ್ಯಕ್ಷರೇ. ಎರಡನೇದಾಗಿ ಅಧ್ಯಕ್ಷ, ನಾನು ದೂರ ಹೋಗೋದಿಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತೀನಿ ಅಧ್ಯಕ್ಷೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವತ್ತು VSSN ಬೂದಿಕೋಟೆ VSS ಸೆಕ್ರೆಟರಿ ಮೇಲೆ ದೂರುಗಳು 3 ಬಾರಿ ಬಂದಾಗ ಅದನ್ನ DD ಅವರು ಪರಿಶೀಲನೆ ಮಾಡಿ ಅವರು ರದ್ದು ಮಾಡ್ತಾರೆ. ಆದ್ರೆ ಜಿಲ್ಲಾಧಿಕಾರಿಗಳು ಅವರಿಗೆ ಸ್ಟೇ ಕೊಡೋದು ಮತ್ತೆ ಪ್ರಾರಂಭ ಮಾಡ್ತಾರೆ. ಅಧ್ಯಕ್ಷರೇ, ಒಬ್ಬ ಅಧಿಕಾರಿ ಪರಿಶೀಲನೆ ಮಾಡಿ, ಒಬ್ಬ DD ಅವರು ಪರಿಶೀಲನೆ ಮಾಡಿ ಒಬ್ಬಳಿಗಿಂದ ಬಂದ ದೂರುಗಳ ಸ್ಟೇ ಕೊಟ್ರೆ ಮತ್ತೆ ಅಲ್ಲಿ ನ್ಯಾಯ ಸಿಗೋದಿಲ್ಲ ಅಧ್ಯಕ್ಷರೇ. ಅದೇ ರೀತಿ ಪುತ್ತಲಹಳ್ಳಿ VSN ಅಲ್ಲೂ ಕೂಡ ಇವತ್ತು ರದ್ದು ಮಾಡಿದ್ದಾರೆ. ಮಾಡ್ತೀನಿ, ಇದೊಂದು ವಿಶೇಷ ತಾವೇನು ಇವತ್ತು ಆ VSN ಸೊಸೈಟಿ ಬೂದಿಕೋಟೆ ಪುತ್ತಲಹಳ್ಳಿ ಎರಡನ್ನೂ ಕೂಡ ಕಳೆದ ತರಿಸ್ಕೊಂಡು ನಾವು ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ವಿತರಣೆ ಮಾಡ್ತಾರೆ, ಅವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಮಗ್ರ ವಿತರಣೆ ಆಗ್ತಾ ಇಲ್ಲ. ನಮ್ಮ ಸರ್ಕಾರದ ಯೋಜನೆ ಏನಿತ್ತು ಆ ಸರ್ಕಾರದ ಯೋಜನೆ ಸಮಗ್ರವಾಗಿ ಬಡವರಿಗೆ ತಲುಪ್ತಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ನನ್ನ ಎರಡನೇ ಪ್ರಶ್ನೆ, ನಾವು ಖರೀದಿ ಮಾನದಂಡಗಳನ್ನು ಹೇಳಿದ್ದೀನಿ, ಆದರೆ ಆ ಖರೀದಿ ಮಾನದಂಡಗಳನ್ನು ಕೂಡ ಮೀರಿ ಅವರಿಗೆ
ಬಡವರಿಗೆ ಹೆಚ್ಚಿನ ಹಣ ಪಾವತಿ ಮಾಡತಕ್ಕಂಥ ಉದಾಹರಣೆಗಳು ಕೂಡ ಇದೆ ಅಧ್ಯಕ್ಷರೇ. ನಾವು ಈಗ ಮಾನ್ಯ ಅಧ್ಯಕ್ಷರೇ, ಚರ್ಚೆ ಹಾಕೊಂಡ್ರೆ ಸಮಗ್ರವಾಗಿ ಚರ್ಚೆ ಮಾಡುವ ಅಧ್ಯಕ್ಷರೇ. ಇದು ಕರ್ನಾಟಕ ರಾಜ್ಯದ ಕಡು ಬಡವರ ಮಹಿಳೆಯರ ಸಂಬಂಧಪಟ್ಟದ ಮಾನ್ಯ ಅಧ್ಯಕ್ಷರೇ, ಇಲಾಖೆ ಅಂದ ಆರೋಪ ಬಂದಾಗ ರಾಜೀನಾಮೆ ಕೊಡ್ಸಿದ್ರಿ ಅಧ್ಯಕ್ಷರೇ. ಇವತ್ತು ಮತ್ತೆ ಮಂತ್ರಿ ಮಾಡಿದ್ರಿ. ಇವತ್ತು ಏನು ಬದಲಾವಣೆ ಆಗಿದೆ? ಅರ್ಧ ಗಂಟೆ ಚರ್ಚೆ ರಾಜ್ಯಕ್ಕೆ ಉತ್ತರ ಕೊಡಿ. ನಾನು ಸಮಗ್ರವಾಗಿ ಅವಾಗಿಂದ ಮತ್ತು ಈಗ ಏನು ಬದಲಾವಣೆ ಚರ್ಚೆ ಆಗಿದೆ? ಮಾಡಿ ತಯಾರಾಗಿದ್ದೇನೆ. ಬಡವರ ಹಣ ಇಲಾಖೆಯಲ್ಲಿ ರಕ್ಷಿಸೋದು ಬಡವರ ಅನುಕೂಲ ಸರ್ಕಾರದ ಆಗಬೇಕು. ಕರ್ತವ್ಯ. ಇದು ಒಬ್ಬ ಸಚಿವರ ಪ್ರಶ್ನೆ ಅಲ್ಲ, ಸರ್ಕಾರದ ವಿಶ್ವಾಸಾರ್ಹತೆಯ ಪ್ರಶ್ನೆ ಇದೆ. ಸನ್ಮಾನ್ಯ ನಾರಾಯಣ ಆರೋಪಗಳು ಸರಿಯಲ್ಲ ಅಂದ್ರೆ ಸಂಪೂರ್ಣ ತನಿಖೆಗೆ ಸರ್ಕಾರ ಯಾಕೆ ಪಡ್ಕೊಳ್ತಾ ಇದೆ? ಯಾಕೆ ಇಷ್ಟಪಡ್ತಾ ಇದೆ? ತನಿಖೆ ನಡೀತಿರುವಾಗ ಸಚಿವ ಯಾಕೆ ಮತ್ತೆ ಸಚಿವರಾಗಿ ಬಂದಿದ್ದಾರೆ ರಾಜೇಂದ್ರ? ಯಾಕೆ ರಾಜೀನಾಮೆ ತೆಗೆದುಕೊಂಡು ಮತ್ತೆ ಅವ್ರು ರಾಜಮಂತ್ರಿ ಮಾಡಿದಿರಿ? ಈ ಹಣ ಯಾರ ಅನುಮತಿಯಿಂದ ಯಾರ ಖಾತೆಗೆ ವರ್ಗಾಯಿತು? ವಾಲ್ಮೀಕಿ ನಿಗಮದ ಹಣ ಎಲ್ಲಿ ದುರ್ಬಳಕೆ ಆಯ್ತು? ಜನಕ್ಕ ನೀವು ಲೆಕ್ಕ ಕೊಡಬೇಕು. ಜನರ ಹಣ ಇದು, ಸಾರ್ವಜನಿಕರ ಹಣ, ದಲಿತರ ಹಣ. ಇದಕ್ಕ ನೀವು ಜವಾಬ್ದಾರಿ ಕೊಡೋದು ನಿಮ್ಮ ಜವಾಬ್ದಾರಿ ಐತಿ. ಇದಕ್ಕ ನೀವು ಲೆಕ್ಕ ಕೊಡಬೇಕಾಗೈತಿ. ಪರಿಶಿಷ್ಟ ಪಂಗಡದ ಹಣ, ಬಡವರ ಹಣ. ನಾಗೇಂದ್ರ ಅವರ ಇದು ಸಣ್ಣ ಆರೋಪ ಅಲ್ಲ. ನೀವು ಯಾವ ಕುಲದಲ್ಲಿ ಹುಟ್ಟಿರಿ, ಯಾವ ವಾಲ್ಮೀಕಿ ಕುಲದಲ್ಲಿ ಹುಟ್ಟಿರಿ, ಆ ಕುಲಕ್ಕ ನೀವು ದ್ರೋಹ ಮಾಡಿರಿ, ಆ ಕುಲಕ್ಕ ಅನ್ಯಾಯ ಮಾಡಿರಿ. ಇದು ಸರಿಯಲ್ಲ. ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಸರ್ಕಾರದ ಜವಾಬ್ದಾರಿ ಐತಿ. ದಲಿತರ ಹಣ ತಿಂದಿರಿ, ಅವ್ರಿವ್ರದಲ್ಲ, ದಲಿತರ ಹಣ ತಿಂದಿರಿ ಸರ್ಕಾರದವರು. ಅದಕ್ಕೆ ನೀವು ಉತ್ತರ ಕೊಡಬೇಕಾಗೈತಿ. ಇಂದು ಕೊಟ್ಟಿದ್ದೀರಿ, ಏನು ಬದಲಾವಣೆ ಆಗೈತಿ? ಅವಾಗಿದ್ದಕ್ಕೆ ಈಗ ಮಾಡಿದ್ದೀರಿ. ನೈತಿಕ ಹೊಣೆಗಾರಿಕೆ ಕೊಟ್ಟು ಅವಾಗ ರಾಜೀನಾಮೆ ಕೊಟ್ರಿ. ಯಾಕಂದ್ರೆ ಬಾಬಾ ಬಡವರಿಗೆ ಇವತ್ತು ಮತ್ತೆ ಏನು ಬದಲಾವಣೆ ಫಿಕ್ಸ್ ಮಾಡಿದ್ದೀವಿ. ಕೂಲಿ ಪ್ರಕಾರ ಹೋದ್ರೆ ಅವರಿಗೆ ಬಂದು ಕೂತಿದ್ದಾರೆ ಅವರು. ಹಂಗಾಗಿ ಈಗ ಏನು ತಾವು ಕಾರ್ಡನ್ನು ರದ್ದು ಮಾಡಿದ್ದೀವಿ, ಅದು ರೆಸ್ಟೋರ್ ಮಾಡ್ಲಿಕ್ಕೆ ಆದೇಶ ಕೊಡಿ. ಇದು ರೆಸ್ಟೋರ್ ಮಾಡಿ ಆದೇಶ ಕೊಟ್ರೆ ಬಡವರಿಗೆ ಅನುಕೂಲ ಆಗುತ್ತೆ. ನಾನು ನಿಶ್ಚಿತವಾಗ್ಲೂ ಇದನ್ನು ಕೂಡ ಪರಿಶೀಲನೆ ಮಾಡ್ತೀನಿ. ಇದು ವೈಡರ್ ಇಶ್ಯೂ ಇದೆ. ಈಗ ನಮ್ಮ ಇನ್ಕಮ್ ಸೀಲಿಂಗ್ 1,20,000 ಅಂತ ಮಾಡಿದ್ದಾರೆ. ಆದರೆ ಅದು ಹೆಚ್ಚಾಗಿ ಮಾಡಬೇಕಾದ್ರೆ ಇನ್ನೂ ವೈಡರ್ ಕನ್ಸಲ್ಟೇಷನ್ ಮಾಡಬೇಕಾಗುತ್ತೆ. ಸರ್ಕಾರದ ಮಟ್ಟದಲ್ಲಿ ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ. ಅದು ಎಲ್ಲವನ್ನು ನಾನು ಪರಿಶೀಲನೆ ಮಾಡಿ ಮತ್ತೆ ಚರ್ಚೆ ಮಾಡೋಣ. ಮತ್ತು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನಾನು ಕೂಡ ಮಾತನಾಡ್ತೇನೆ. ಮನೆ ಸಚಿವರೇ, ನಾರಾಯಣ ಸ್ವಾಮಿ, ಈಗೇನ್ ತಾವು ಕಾರ್ಡನ್ನು ವಜಾ ಮಾಡಿದಿರಲ್ಲ, ಅದು ತಾತ್ಕಾಲಿಕವಾಗಿ ಏನು ಹಿಂದಿನಂತೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಈಗ ನೀವೇನು ಇನ್ಕಮ್ ಅನ್ನ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ತಗೊಳ್ಳೋಕೆ ಸಮಯ ತಗೊಳ್ಳುತ್ತೆ. ಆದ್ರೆ ಕೆಲವು ಭಾಗಗಳಲ್ಲಿ ಇವತ್ತು ನಾವೇನು ರೇಷನ್ ಕೊಡ್ತಾ ಇದ್ದೀವಿ ಅದರ ಆದ್ರಿಂದ ದಯಮಾಡಿ ನನಗೆ ಅರ್ಥ ಆಯ್ತು, ತಾವು ಕೇಳಿರೋದು ಪ್ರಶ್ನೆ ಅರ್ಥ ಆಯ್ತು. ಅದರಲ್ಲಿ ಬಹಳಷ್ಟು ಡೂಪ್ಲಿಕೇಟ್ ಕಾರ್ಡ್ಸ್ಗಳಿದ್ದಾವೆ ಅಧ್ಯಕ್ಷರೇ. ಬೇರೆ ಬೇರೆ ಸಮಸ್ಯೆಗಳ ಇದೆ. ನಾನು ಈಗ ಸದನದ ಮುಂದೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಮತ್ತೆ ಪರಿಶೀಲನೆ ಮಾಡೋದಕ್ಕೆ ಖಚಿತವಾಗ್ಲೂ ಸೂಚನೆ ಕೊಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಅವರು ಒಂದು ಬಂಗಾರಪೇಟೆ ಕ್ಷೇತ್ರದ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ರು. VSS ನಮ್ಮ DDಯಲ್ಲಿ ಶಿಫಾರಿಶ್ ಮಾಡಿದ್ರು ಸಹ DC ಸ್ಟೇ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಮ್ಮ ಹಂತಕ್ಕೆ ತರಿಸಿಕೊಂಡು ಏನು ಸರಿ ಇದೆ ಆ ಕ್ರಮವನ್ನು ವಹಿಸುವುದಕ್ಕೆ ನಾನು ಸರಿ. ಬಸನಗೌಡ ತುರ್ವ್ಯಾಳ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.